ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ಎರಡು ಅಪ್ಡೇಟ್ಸ್ ಗಳನ್ನ ನಾನ್ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ. ತಮ್ನಿಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಏನ್ ಅಪ್ಡೇಟ್ ಗಳು ಅಂತ ಹೇಳ್ಬಿಟ್ಟು. ಬನ್ನಿ ಸ್ನೇಹಿತರೆ, ತಡ ಮಾಡಕ್ ಹೋಗಲ್ಲ, ಅಪ್ಡೇಟ್ ನ ಇವತ್ತು ಹೇಳೇ ಬಿಡ್ತೀನಿ ಏನ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ಪ್ರತಿಯೊಂದು ವಿಡಿಯೋಗೂ ಆಲ್ಮೋಸ್ಟ್ ಆಲ್ ಕಮೆಂಟ್ಸ್ ಗಳು ಕೊಡ್ತಾನೆ ಇದೀರಾ ಸ್ನೇಹಿತರೆ. ನಿಮ್ಮ ಒಂದು ಪ್ರೀತಿಗೆ ನಾನು ಸದಾ ಚಿರಋಣಿ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ವಿಡಿಯೋ ಕೂಡ ಆದಷ್ಟು ಜಾಸ್ತಿ ಕಮೆಂಟ್ಸ್ ಗಳು ಬರಲಿ ಅಂತ ಹೇಳ್ತಾ, ಒಂದು ಲೈಕ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಏನ್ ಅಪ್ಡೇಟ್ ಏನ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಆಲ್ರೆಡಿ ಡೆವಿಲ್ ಸಿನಿಮಾ ಒಂದ್ ಕಡೆ ಸುಮ್ನೆ ಡೆವಿಲ್ ಸಿನಿಮಾ ಆಲ್ರೆಡಿ ಫುಲ್ ರಾಜ್ಯಾದ್ಯಂತ ಎಲ್ಲಾ ಕಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಸ್ನೇಹಿತರೆ. ಇನ್ನು ಇದ್ರ ಮಧ್ಯೆ ಬರುವಂತ ಕೆಲವೊಂದು ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಇನ್ನು 25th ಕ್ರಿಸ್ಮಸ್ಗೆ ಎರಡು ಸಿನಿಮಾ ರಿಲೀಸ್ ಆಗ್ತದೆ. ಯಾಕೆಂತಂದ್ರೆ ತುಂಬಾನೇ ಅದ್ದೂರಿಯಾಗಿ ಇವೆಂಟ್ಸ್ ಗಳು ಮತ್ತೆ ಪ್ರೀ ರಿಲೀಸ್ ಇವೆಂಟ್ಸ್ ಆಗಿರ್ಬೋದು, ಟಿಕೆಟ್ಸ್ ಆಗಿರ್ಬೋದು, ಈ ತರನೇ ತುಂಬಾ ಚೆನ್ನಾಗಿ ನಡೀತಾ ಇರುವಂತ ಒಂದು 45 ಸಿನಿಮಾ ಆಗಿರ್ಬೋದು. ಇನ್ನು ಮಾರ್ಕ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮಾರ್ಕ್ ಕೂಡ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಒಂದು ರಿಲೀಸ್ ಅನ್ನ ಕಾಣೋದಕ್ಕೆ ಎಲ್ಲಾ ತಯಾರಿಯನ್ನು ನಡೆಸ್ತಾ ಇದೆ ಸಿನಿಮಾ ತಂಡ. ಚಿತ್ರತಂಡದಿಂದ ಮೇನ್ ಅಪ್ಡೇಟ್ಸ್ ಗಳು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಈ ಟಿಕೆಟ್ ಬುಕಿಂಗ್ ಯಾವಾಗ ಶುರು ಆಗುತ್ತೆ ಅಂತ ಬಹಳ ಜನ ಡೌಟ್ ಇತ್ತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವತ್ತು ಮಧ್ಯಾಹ್ನ ಅಂದ್ರೆ ಡಿಸೆಂಬರ್ 20th ಅಂದ್ರೆ ಡಿಸೆಂಬರ್ 20ನೇ ತಾರೀಕು ಸ್ನೇಹಿತರೆ, ಇವತ್ತು 12 ಗಂಟೆ ಮೇಲೆ ಒಂದು ಬುಕ್ ಮೈ ಶೋದಲ್ಲಿ ಮಾರ್ಕ್ ಸಿನಿಮಾದ ಒಂದು ಬುಕಿಂಗ್ ಅದು ಫ್ಯಾನ್ ಶೋದು ಸಿಗುತ್ತೆ ಅಂತ ನನಗೆ ಒಂದು ಮೂಲವಾಗಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದ್ರದ ಒಂದು ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಅದ್ರದ ಒಂದು ಸಿನಿಮಾ ಚಿತ್ರತಂಡದ ಒಂದು ಪೋಸ್ಟರ್ ಕೂಡ ಬಂದಿತ್ತು ಸ್ನೇಹಿತರೆ. ಆಮೇಲೆ ಅದನ್ನ ನಾನು ಅಧಿಕೃತವಾಗಿ ಇವತ್ತು 12 ಗಂಟೆ ಮೇಲೆ ಬಿಡ್ತಾರಂತ ಸ್ನೇಹಿತರೆ. ಯಾರೆಲ್ಲ ಫ್ಯಾನ್ಸ್ ಗಳಿದ್ದೀರಾ ದಯವಿಟ್ಟು ಇವತ್ತು ಫ್ಯಾನ್ ಶೋಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಬೇಜಾರಾಗಕ್ ಹೋಗ್ಬೇಡಿ ಸ್ನೇಹಿತರೆ. ಹಂಗಾಗಿನೇ ಮುಂಚೆಗೆ ಹೇಳ್ತಾ ಇದೀನಿ, ಎಲ್ಲಾರು ಆದಷ್ಟು 12 ಗಂಟೆ ಮೇಲೆ ಬುಕ್ ಮೈ ಶೋ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ. ಸ್ನೇಹಿತರೆ, ಇವತ್ತು 12 ಗಂಟೆ ಮೇಲೆ ಬುಕ್ ಮೈ ಶೋದಲ್ಲಿ ಟಿಕೆಟ್ ಬುಕಿಂಗ್ ಆಗ್ತಾ ಇದೆ. ಯಾವ್ದೇ ಕಡೆಗೂ ಮಿಸ್ ಮಾಡ್ಕೋಬೇಡಿ. ಫ್ಯಾನ್ ಶೋನ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೇಕು. ನಾನು ಕೂಡ ಬರ್ತಾ ಇದ್ದೀನಿ ಸ್ನೇಹಿತರೆ. ಈ ಸಲ ನೋಡ್ಲೇಬೇಕು ಸಿನಿಮಾನ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಸಿನಿಮಾ ಎಲ್ಲ ನಾವು ಫ್ಯಾನ್ ಶೋ ನೋಡಿದ್ದಿಲ್ಲ. ಫಸ್ಟ್ ಟೈಮ್ ಇದು ಕೂಡ ನನ್ನ ಒಂದು ಫ್ಯಾನ್ ಶೋ ನೋಡ್ತಾ ಇದ್ದೀನಿ. ಡೆವಿಲ್ ಸಿನಿಮಾ ಕೂಡ ನಾವು ಫ್ಯಾನ್ ಶೋ ನೋಡಿದವರೆಲ್ಲ, ಯಾರು ಫ್ಯಾನ್ ಶೋ ನೋಡಿದ್ರೆ ಡೆವಿಲ್ ಸಿನಿಮಾನ ಫ್ಯಾನ್ ಶೋ ನೋಡಿದ್ರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೇನೆ ಚೆನ್ನಾಗಿತ್ತ ಇಲ್ವ ಅಂತ ಒಂದು ಕಮೆಂಟ್ ಕೂಡ ಹಾಕಿ ಸ್ನೇಹಿತರೆ. ಈಗ ಮಾರ್ಕ್ ಸಿನಿಮಾದ ಒಂದು ಫ್ಯಾನ್ ಶೋ ನೋಡುವಂತ ಟೈಮ್ ಬಂತು ನಮಗೆ. ಹಾಗಾಗಿನೇ ಫ್ಯಾನ್ ಶೋನ ನೋಡೋದಕ್ಕೆ ನಾನು ಕಾತರದಿಂದ ಕಾಯ್ತಿದ್ದೀನಿ. ಯಾರೆಲ್ಲ ನೀವೆಲ್ಲ ಕಾತರದಿಂದ ಕಾಯ್ತಿದ್ರ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎರಡನೇ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಸ್ನೇಹಿತರೆ, ಹುಬ್ಳಿ ನೆಹರು ಸ್ಟೇಡಿಯಂ ನಲ್ಲಿ ಅಂದ್ರೆ ಸ್ನೇಹಿತರೆ, ಇವತ್ತು ಪ್ರೀ ರಿಲೀಸ್ ಈವೆಂಟ್ ಯಾವ್ದು ಮಾರ್ಕ್ ಸಿನಿಮಾದ್ದು ಯಾರೆಲ್ಲ ಹೋಗ್ತಾ ಇದೀರಾ, ನಾವು ಆದಷ್ಟು ಟ್ರೈ ಮಾಡ್ತಾ ಇದೀನಿ ಸ್ನೇಹಿತರೆ, ಹೋಗ್ಬೇಕು ಅನ್ಕೊಂಡಿದೀನಿ. ಅಕಸ್ಮಾತ್ ಹೋದೆ ಅಂತಂದ್ರೆ ವಿಡಿಯೋ ಕೂಡ ಮಾಡ್ಕೊಂಡ್ ಬರ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇದೇ ಮೇನ್ ಅಪ್ಡೇಟ್ಸ್. ಒಂದು ಬುಕ್ ಮೈ ಶೋದಲ್ಲಿ ಇವತ್ತು 12 ಗಂಟೆ ಮೇಲೆ ಒಂದು ಟಿಕೆಟ್ ಅನ್ನ ಚಿತ್ರತಂಡ ಫ್ಯಾನ್ ಶೋಗೆ ಅಂತಾನೆ ಬಿಡ್ತಾ ಇದಾರೆ ಸ್ನೇಹಿತರೆ. ಎಲ್ಲರೂ ಕೂಡ ಟಿಕೆಟ್ ಬುಕಿಂಗ್ ಮಾಡ್ಕೊಳ್ಳಿ. ಇನ್ನು ಎರಡನೇದಂತಂದ್ರೆ ಪ್ರೀ ರಿಲೀಸ್ ಇವೆಂಟ್. ಬಹಳಷ್ಟು ಸಿನಿಮಾಗಳು, ಕಿಚ್ಚ ಬಾಸ್ ಅವರ ಸಿನಿಮಾಗಳನ್ನ ಎಷ್ಟೋ ಒಂದು, ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ಕೆಲವೊಂದು ಸಿನಿಮಾಗಳು ತುಂಬಾ ಸಿನಿಮಾಗಳನ್ನ ಇವೆಂಟ್ಸ್ ಗಳು ಮಾಡಿದ್ದಿಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕದ ಸೈಡ್. ಹಾಗಾಗಿ ಫಸ್ಟ್ ಟೈಮ್ ಈ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಸೈಡ್ ಬರ್ತಾ ಇದಾರೆ ಚಿತ್ರತಂಡ. ದಯವಿಟ್ಟು ಯಾವ್ದೇ ಕಾರಣಕ್ಕೂ ಫ್ಯಾನ್ಸ್ ಗಳು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಒಂದು ಶಾಂತ ರೀತಿಯಿಂದ ಇದು ಮಾಡಿ ಸಿನಿಮಾನ ಇನ್ನೂ ಅಷ್ಟು ಪ್ರಮೋಷನ್ ಮಾಡಿ, ಮತ್ತು ಈಗಾಗಲೇ ತುಂಬಾನೇ ಬಿರುಸಿನಿಂದ ನಡೀತಾ ಇದೆ ಸಿನಿಮಾದ ಚಿತ್ರತಂಡದಿಂದ ಮತ್ತು ಸಿನಿಮಾದ ಕಿಚ್ಚ ಫ್ಯಾನ್ಸ್ ಎಲ್ಲರೂ ಕೂಡ ಪ್ರಮೋಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸ್ನೇಹಿತರೆ. ಹೌದು, ನನಗೂ ತುಂಬಾನೇ ಇಷ್ಟ ಆಯ್ತು. ಇನ್ನು ನಮ್ಮ ಕಡೆಯಿಂದನೂ ಕೂಡ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೇವೆ ಸ್ನೇಹಿತರೆ. ನಮ್ಮ ದಾವಣಗೆರೆಯಲ್ಲಿ ಎಲ್ಲಾ ರೀತಿಯಾದ ಪ್ರಮೋಷನ್ಸ್, ಪೋಸ್ಟರ್ಸ್ ಬಿಡುಗಡೆ ಮಾಡಿದ್ದಾರೆ. ಆಲ್ಮೋಸ್ಟ್ ಆ ಚಿತ್ರಮಂದಿರ ಫುಲ್ ಹೌಸ್ಫುಲ್ ತರ ಇದಾಗ್ಬಿಟ್ಟಿದೆ ಪೋಸ್ಟರ್ಸ್ ಇಂದ. ನಿನ್ನೆ ಹೋಗಿದ್ದೆ ಸ್ನೇಹಿತರೆ, ಅದ್ರದ್ದು ಕೂಡ ನಾನು ವಿಡಿಯೋನ ಅಪ್ಡೇಟ್ ಮಾಡ್ತೇನೆ. ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಎಲ್ಲಾ ಕಡೆ ಕೂಡ ಫ್ಯಾನ್ ಶೋ ಸ್ಟಾರ್ಟ್ ಆಗ್ತಿದೆ. ಬೆಳಿಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಇದೆ ಅಂತ ಸ್ನೇಹಿತರೆ. 25ನೇ ತಾರೀಕು 6 ಗಂಟೆಗೆ ಫ್ಯಾನ್ ಶೋ ಇದೆ. ಎಲ್ಲರೂ ಬನ್ನಿ, ನಾನು ಬರ್ತೀನಿ ಸ್ನೇಹಿತರೆ. ಒಂದು ವಿಡಿಯೋನ ಮಾಡ್ತೀನಿ. ಮತ್ತು ಮಾರ್ಕ್ ಸಿನಿಮಾ 100 days ಸಕ್ಸಸ್ಫುಲ್ ಕಾಣ್ಲಿ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಹಾಗೇನೆ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಸಿನಿಮಾ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದ್ ನೋಡಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಒಂದು ಕ್ರೇಜ್ ನ ಹಚ್ತಾ ಇರೋದು ನನಗೆ ತುಂಬಾನೇ ಖುಷಿ ತರಂತ ವಿಚಾರ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಈ ತಿಂಗಳಲ್ಲಿ 3 ದೊಡ್ಡ ಸ್ಟಾರ್ಗಳು ಒಂದು ಸಿನಿಮಾ ಬಂದಿರೋದು. ಯಾಕಂದ್ರೆ ಹಂಗೇನ 45 ಸಿನಿಮಾ ಕೂಡ ಅದ್ರದ್ದೇನು ಬಿಟ್ಟಿಲ್ಲ ಸ್ನೇಹಿತರೆ. ಯಾವಾಗ ಬುಕ್ ಮೈ ಶೋದಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ವಿಡಿಯೋ ಮುಖಾಂತರ ಅಪ್ಡೇಟ್ ಅನ್ನ ಮಾಡ್ತೇನೆ.
ಅವತ್ತಿನ ದಿವಸ ಬಂದು ಅದನ್ನು ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಇವತ್ತು ಮಧ್ಯಾಹ್ನ 12:30 ಸಿನಿಮಾ ಟಿಕೆಟ್ ಬುಕ್ಕಿಂಗ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬುಕ್ ಮಾಡ್ಕೊಳ್ಳಿ ಫ್ಯಾನ್ ಶೋನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಹಾಗೇನೆ ಹುಬ್ಳಿಲಿ ಪ್ರೀ ರಿಲೀಸ್ ಇವೆಂಟ್ ಇದೆ, ಎಲ್ಲರಿಗೂ ದಯವಿಟ್ಟು ಪಾಲ್ಗೊಳ್ಳಿ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಂತ ಸಮಯ ಬಂತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.